ಹಾಯ್ ಫ್ರೆಂಡ್ಸ್, ಮಂಜುಳಾ ವಿನೋದ್ ರೆಸಿಪಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮದುವೆ ಮನೆ ಶೈಲಿಯ ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು, ಒಂದು ಬೂದ್ಗುಂಬಳಕಾಯಿ ತೊಗೊಂಡಿದ್ದೀನಿ. ಅದ್ರದ್ದು ಸಿಪ್ಪೆ ತಿರುಳನ್ನೆಲ್ಲ ತೆಗೆದು ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅರ್ಧ ಲೀಟ್ರ್ ಮೊಸರನ್ನ ಕಡ್ದು ಇಟ್ಕೊಂಡಿದ್ದೀನಿ. ಮೊಸರಿಗೆ ನೀರು ಹಾಕ್ಬಾರ್ದು, ಹಾಗೆ ಗಟ್ಟಿ ಮೊಸರನ್ನೇ ಕಡ್ದಿಟ್ಕೋಬೇಕು. ಮತ್ತು 1 ಅವರ್ಗಿಂತ ಮುಂಚೆ ಕಡಲೆಬೇಳೆನ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ, 1 ಟೀ ಗ್ಲಾಸಷ್ಟು. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, 1/4 ಟೀ ಸ್ಪೂನು ಮೆಂತ್ಯ, 1/4 ಟೀ ಸ್ಪೂನು ಮೆಣಸು, 1 ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನು ಧನಿಯಾ. ನಾನಿಲ್ಲಿ ಒಂದು 10 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. 1 ಬಟ್ಲು ಕಾಯಿ ತುರಿ, ಸ್ವಲ್ಪ ಶುಂಠಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಮೊದಲು ನಾವು ಬೂದ್ಗುಂಬಳಕಾಯಿನ ಬೇಯಿಸ್ಕೊಳ್ಳೋಣ ಬನ್ನಿ. ಅದಕ್ಕೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ನೀರು, ಬೂದ್ಗುಂಬಳಕಾಯಿ, ಉಪ್ಪನ್ನ ಹಾಕಿ ಒಂದು 10 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಇದು ಬೇಗನೆ ಬೆಂದೋಗ್ಬಿಡುತ್ತೆ. ಈಗ ಬೂದ್ಗುಂಬಳಕಾಯಿ ಒಂದು 75% ಅಷ್ಟು ಬೆಂದಿದೆ. ಇವಾಗ ಬೂದ್ಗುಂಬಳಕಾಯಿನ ನಾವು ಆ ಕ್ಯೂಬ್ಸ್ನೆಲ್ಲ ತೆಗೆದಿಟ್ಕೊಳ್ಳೋಣ. ನೀರನ್ನು ಹಾಕೋದು ಬೇಡ, ಯಾಕಂದರೆ ನೀರು ಹಾಕಿದ್ರೆ ಮಜ್ಜಿಗೆ ಹುಳಿ ಕಪ್ ಬಂದುಬಿಡುತ್ತೆ. ಅದಕ್ಕೇನೆ ಬನ್ನಿ ಇದಕ್ಕೆ ಒಂದು ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಣ. ಅದಕ್ಕೆ ಕಡಾಯಿ ಇಟ್ಟು 1-2 ಟೀ ಸ್ಪೂನ್ ಎಣ್ಣೆ ಹಾಕಿ, 1/4 ಟೀ ಸ್ಪೂನಷ್ಟು ಮೆಂತ್ಯ, 1/4 ಟೀ ಸ್ಪೂನಷ್ಟು ಮೆಣಸು, 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು 1 ಟೀ ಸ್ಪೂನಷ್ಟು ಧನಿಯಾ ಮತ್ತು ಶುಂಠಿ, ಒಂದು 10 ಹಸಿಮೆಣ್ಸಿನ್ಕಾಯಿ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಘಮಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ನೆನೆಸಿಟ್ಕೊಂಡಂಥ ಕಡಲೆಬೇಳೆನ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ತೊಗರಿಬೇಳೆನೂ ಸಹ ನೆನೆಸಿ ಹಾಕೋಬೋದು. ಕೊನೆಗೆ ತೆಂಗಿನ ತುರಿನ ಹಾಕಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಇದನ್ನು ಆರೋದಕ್ಕೆ ಬಿಡಬೇಕು. ಆಮೇಲೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಮಸಾಲ ಪದಾರ್ಥಗಳನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡಿ ಹಾಕೋದ್ರಿಂದ ಮಜ್ಜಿಗೆ ಹುಳಿನ ತುಂಬ ಹೊತ್ತು ಇಟ್ಟು ನಾವು ಊಟ ಮಾಡ್ಬೋದು. ನಾವು ಮಧ್ಯಾಹ್ನ ಮಾಡ್ಕೊಂಡ್ರೂ ಸಂಜೆ ಹೊತ್ತಿಗೂ ಮೊಸರು ಹುಳಿ ಬಂದಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮಜ್ಜಿಗೆ ಹುಳಿನ ಈ ಥರ ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮಸಾಲ ಎಲ್ಲ ಇವಾಗ ಆರಿದೆ. ಈಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲನೆಲ್ಲ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಹಾಗೆ ನಾವು ಕಡಲೆಬೇಳೆನ ನೆನೆಸಿ ಫ್ರೈ ಮಾಡಿ ಹಾಕಿದ್ವಲ್ಲ, ಅದ್ರದ್ದು ನ್ಯಾಚುರಲ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ, ಲೈಟ್ ಎಲ್ಲೋ. ಈ ಥರ ಮಸಾಲೆನ ನಾವು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನಾವು ಒಂದು ಪಾತ್ರೆ ಇಟ್ಟು ಅದಕ್ಕೆ ಬೂದ್ಗುಂಬಳಕಾಯಿನ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯೂಬ್ಸು, ಅದನ್ನು ಹಾಕಿ ಮತ್ತು ಮಸಾಲೆ ಗ್ರೈಂಡ್ ಮಾಡಿರೋದನ್ನ ಹಾಕಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಕುದಿಯೋದಕ್ಕೆ ಬಿಡಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಈ ಮಜ್ಜಿಗೆ ಹುಳಿನ ನಾವು ಬರೀ ಬೂದ್ಗುಂಬಳಕಾಯಲ್ಲಿ ಮಾತ್ರ ಅಲ್ಲ, ಸೋರೆಕಾಯಿ, ಮಂಗಳೂರು ಸೌತೆಕಾಯಿ, ಕೆಂಪು ದಂಟು ಮತ್ತು ಬೆಂಡೆಕಾಯಿಲೂ ಸಹ ಇದೇ ಪ್ರೊಸೀಜರಲ್ಲೇ ಮಾಡ್ಕೊಳ್ಳೋದು. ಬೂದ್ಗುಂಬಳಕಾಯಿ ಮತ್ತು ಮಸಾಲ ಎಲ್ಲ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾನು ಇದನ್ನು ಆಫ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಕಡ್ದಿರೋ ಅಂಥ ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಅರಿಶಿನೂ ಆ್ಯಡ್ ಮಾಡ್ಕೋಬೋದು, ಆದರೆ ನಾನು ಬಿಳಿ ಮಜ್ಜಿಗೆ ಹುಳಿನೇ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಅರಿಶಿನ ಹಾಕ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ, ನ್ಯಾಚುರಲ್ ಕಲರ್, ಕಡಲೆಬೇಳೆ ಹಾಕಿದ್ವಲ್ಲ ಅದ್ರದ್ದು ನ್ಯಾಚುರಲ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಮತ್ತು ತರಕಾರಿಗಳಲ್ಲೇ ಮೊದಲ ಸ್ಥಾನ ಬೂದ್ಗುಂಬಳಕಾಯಿಗೆ ಕೊಟ್ಟಿರೋದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಇದನ್ನು ಬರೀ ಮಜ್ಜಿಗೆ ಹುಳಿಗೆ ಮಾತ್ರ ಅಲ್ಲ, ಯಾವುದೇ ಬೇಳೆ ಸಾಂಬಾರು ಮಾಡಿದ್ರೂ ಅಥವಾ ಕೂಟು ಏನು ಮಾಡಿದ್ರೂ ಸಹ ಈ ಬೂದ್ಗುಂಬಳಕಾಯಿನ ಅದಕ್ಕೆ ಉಪಯೋಗಿಸಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ನಾವು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಿಂಗನ್ನ ಹಾಕಿ ಈ ಮಜ್ಜಿಗೆ ಹುಳಿಗೆ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಮಜ್ಜಿಗೆ ಹುಳಿಗೆ ರಾಗಿ ಮುದ್ದೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿದ್ರೆಲ್ಲ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಮಜ್ಜಿಗೆ ಹುಳಿ ಅಂತ ಹೇಳಿ. ಮದುವೆ ಮನೇಲೂ ಸಹ ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿನ ಇದೇ ಮೆಥಡಲ್ಲೇ ಮಾಡೋದು. ಹಾಗೆ ನೀವು ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸರಿ ಫ್ರೆಂಡ್ಸ್, ಈ ರೆಸಿಪಿ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿ ವ್ಲಾಗಲ್ಲಿ. ಬಾಯ್.